Hi everyone, myself Vedavati, Assistant Professor of Commerce, SSC College, Nagamangala. In this video, we are discussing about forward and futures. Okay, forward and futures. This is the model 3 ಆಫ್ ಕ್ಯಾಪಿಟಲ್ ಮಾರ್ಕೆಟಿಂಗ್ ಇನ್ಸ್ಟ್ರೂಮೆಂಟ್. ಅಂದರೆ ಇದು ಲಾಸ್ಟ್ 2 ವಿಡಿಯೋಸಲ್ಲಿ ನೀವು ಸೆಕೆಂಡ್ ಯೂನಿಟ್ ಇನೋವೇಷನ್ ಕ್ಯಾಪಿಟಲ್ ಮಾರ್ಕೆಟ್ ನೋಡಿದ್ರಿ. ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫಾರ್ವರ್ಡ್ ಆ್ಯಂಡ್ ಫ್ಯೂಚರ್ಸ್. ದೀಸ್ ಟು ಆರ್ ಮೇನ್ ಟೈಪ್ಸ್ ಆಫ್ ಡಿರವೇಟಿವ್ಸ್ ಅಲ್ವಾ. ಈ ಮೇನ್ ಟೈಪ್ಸನ್ನು ನಾವಿಲ್ಲಿ ಬ್ರೀಫಾಗಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ವಾಟ್ ಆರ್ ಆಲ್ ಫಾರ್ವರ್ಡ್ಸ್ ಆ್ಯಂಡ್ ವಾಟ್ ಆರ್ ಆಲ್ ಫ್ಯೂಚರ್ಸ್ ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಈ ವಿಡಿಯೋದಲ್ಲಿ ನಾನು ಮೇಯ್ನಾಗಿ ನಿಮಗೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟನ್ನು ಅಂಡರ್ಸ್ಟುಡ್ ಮಾಡಿ ಇದನ್ನು ಫಸ್ಟ್ ಪಾರ್ಟ್ ವಿಡಿಯೋ ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಫ್ಯೂಚರ್ಸನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟ್. ಓಕೆ, ವಾಟ್ ಈಸ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಬಂದಾಗ, ಎ ಫಾರ್ವರ್ಡ್ ಕಾಂಟ್ರಾಕ್ಟ್ ಈಸ್ ಎ ಕಸ್ಟಮೈಸ್ಡ್ ಕಾಂಟ್ರಾಕ್ಟ್ between two parties where settlement takes place on a specific date in future at a ಪ್ರೈಸ್ ಅಗ್ರೀಡ್ ಟುಡೇ. ಅಂದರೆ ಈ ಫಾರ್ವರ್ಡ್ ಕಾಂಟ್ರಾಕ್ಟನ್ನು ನಾವಿಲ್ಲಿ ಕಸ್ಟಮೈಸ್ಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಓಕೆ, ಯಾಕೆ ಕಸ್ಟಮೈಸ್ಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ಅಂದರೆ ಇಲ್ಲಿ 2 ಪಾರ್ಟೀಸ್ ಬರ್ತಾರೆ. ಯಾಕೆ ಇಲ್ಲಿ ಯಾವುದೇ ಆರ್ಗನೈಸೇಷನ್ನು ಅಥವಾ ಯಾವುದೇ ಅಗ್ರಿಮೆಂಟ್ಸ್ ಕೊಲ್ಯಾಟರಲ್ ಏನೂ ಇರೋದಿಲ್ಲ. ಇಲ್ಲಿ 2 ಪಾರ್ಟೀಸ್ ನಡುವೆ ಇದು ಕಸ್ಟಮೈಸ್ಡ್ ಆಗಿ ಅವ್ರವ್ರ ನಡುವೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊತಾರೆ. ಆಯಿತಾ, ಫಾರ್ ಎಕ್ಸಾಂಪಲ್ ಈಗ ಒಂದು ಇಲ್ಲಿ ಎ ಆ್ಯಂಡ್ ಬಿ ಅಂತ ಹಾಕಿದ್ದೀನಲ್ವ, ಈ ಎ ಆ್ಯಂಡ್ ಬಿ ಪಾರ್ಟೀಸು ಒಂದು ಕಾಂಟ್ರಾಕ್ಟ್ ಅಂದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾರೆ. ಆಯಿತಾ, ಇಲ್ಲಿ ಇವನು ಎ ಫಾರ್ಮರ್ ಆಗಿದ್ದರೆ ಬಿ ರೀಸೆಲ್ಲರ್ ಆಗಿರ್ಬೋದು ಅಥವಾ ಫೈನಲ್ ಕನ್ಸ್ಯೂಮರ್ ಆಗಿರ್ಬೋದು. ಓಕೆ, ಇವರಿಬ್ಬರು ಏನು ಮಾಡ್ತಾರೆ, ಒಂದು ಫಾರ್ವರ್ಡ್ ಕಾಂಟ್ರಾಕ್ಟನ್ನು ಮಾಡ್ಕೊತಾರೆ. ಇಲ್ಲಿ ಇವನು ಒಂದು ಪ್ಯಾಡಿಯನ್ನು ಬೆಳೆದಿದ್ರೆ ಆ ಪ್ಯಾಡಿಯನ್ನು ಈ ಟುಡೇಸ್ ವ್ಯಾಲ್ಯೂ ಇವಾಗ ಅದಕ್ಕೆ 50 ರೂಪಿ ಪರ್ kg ಅಂತಿದ್ರೆ ಇಷ್ಟು ಯೂನಿಟ್ಸ್ ಆಫ್ ರುಪಿನ ನೀನು ಫ್ಯೂಚರಲ್ಲಿ ನನಗೆ 50 ರೂಪಿಗೆ ಕೊಡು ಅಂತ ಇವನು ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ, ಈಗ ಈ ಟುಡೇ ವ್ಯಾಲ್ಯೂನ ನಾವು ಇಲ್ಲಿ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿದ್ದೀವಿ. ಅಂದರೆ ಟುಡೇಸ್ ವ್ಯಾಲ್ಯೂ ಏನು ನಾವು ಸ್ಪೆಸಿಫೈ ಮಾಡ್ತೀವಿ ಆ ವ್ಯಾಲ್ಯೂಗೇ ಅದೇ ಪ್ರಾಡಕ್ಟನ್ನು ನಾವು ಫ್ಯೂಚರ್ ಡೇಟಲ್ಲಿ ಅಥವಾ ಸ್ಪೆಸಿಫೈಡ್ ಮೆಚುರಿಟಿ ಡೇಟಲ್ಲಿ ನಾವು ಅದನ್ನು ಸೇಲ್ ಮಾಡಿದ್ರೆ ಅದನ್ನು ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಓಕೆ, ಈಸಿಯಾಗಿ ಅಂಡರ್ಸ್ಟುಡ್ ಮಾಡ್ಕೊಳ್ಳಿ. ಇಲ್ಲಿ ಇಬ್ಬರು ಪಾರ್ಟೀಸ್ ನಡುವೆ ಮಾತ್ರ ಕಾಂಟ್ರಾಕ್ಟ್ ನಡೆಯುತ್ತೆ. ಇದು ಹೇಗೆ ಸೆಟಲ್ಮೆಂಟ್ ಆಗುತ್ತೆ ಅಂತಂದರೆ, ಆ ಸ್ಪೆಸಿಫಿಕ್ ಡೇಟಲ್ಲಿ ಇನ್ ಫ್ಯೂಚರ್ ಅಟ್ ಎ ಪ್ರೈಸ್ ಅಗ್ರೀಡ್ ಟುಡೇ. ಇವತ್ತು ಪ್ರೈಸ್ ಏನು ಅಗ್ರಿ ಮಾಡಿರ್ತೀವಿ ಆ ಪ್ರೈಸಿಗೆ ಫ್ಯೂಚರ್ ಡೇಟಲ್ಲಿ ಅದನ್ನು ಸೆಟಲ್ಮೆಂಟ್ ಅಥವಾ ಡೆಲಿವರಿ ಮಾಡ್ತೀವಿ. ಇದನ್ನು ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. Okay, then forward contract is an agreement between parties to buy or sell the underlying asset at a specified date and agreed rate in future. Same meaning. Okay, agreement ಆಗುತ್ತೆ ಯಾರ ನಡುವೆ, 2 ಪಾರ್ಟೀಸ್ ನಡುವೆ ಟು ಬೈ ಆರ್ ಸೆಲ್ ದ ಅಂಡರ್ಲೈಯಿಂಗ್ ಅಸೆಟ್ಸ್. ನಾವು ಹೇಳಿದ್ದೀವಿ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಥವಾ ಎನಿ ಡಿರಾವೇಟಿವ್ ಕಾಂಟ್ರಾಕ್ಟ್ಸಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸ್ ಬೇಕು. ಆಯಿತಾ, ಅಂಡರ್ಲೈಯಿಂಗ್ ಅಸೆಟ್ಸ್ನ ಮಾತ್ರ ನಾವಿಲ್ಲಿ ಬೈ ಅಥವಾ ಸೇಲ್ ಮಾಡೋದಕ್ಕಾಗೋದು. ಈ ಪಾರ್ಟೀಸ್ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ ಈ ಅಂಡರ್ಲೈಯಿಂಗ್ ಅಸೆಟ್ನ ಬೈ ಆರ್ ಸೆಲ್ ಮಾಡಬೇಕು ಅಂತ. ಅಟ್ಗೆ ಸ್ಪೆಸಿಫೈಡ್ ಡೇಟ್ ಆ್ಯಂಡ್ ಅಗ್ರೀಡ್ ರೇಟ್ ಇನ್ ಫ್ಯೂಚರ್. ಇದನ್ನು ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಓಕೆ, ದೆನ್ ಫೀಚರ್ಸ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್. ವಾಟ್ ಆಲ್ ದ ಫೀಚರ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಕಾಂಟ್ರಾಕ್ಟ್ ಡಿಸ್ಕಸ್ ನಾವು. They are bilateral contracts and hence exposed to counterparty risk. ಇಲ್ಲಿ ಕೌಂಟರ್ ಪಾರ್ಟಿ ಅಂದರೆ ನೋಡಿ ಡಿಫ್ರೆಂಟ್ ಮೀನಿಂಗ್. ಇಲ್ಲಿ ಕೌಂಟರ್ ಪಾರ್ಟಿ ಅಂತ ಅಂದಾಗ ಇಲ್ಲಿ ಈ ಪಾರ್ಟೀಸ್ ಇರ್ತಾರಲ್ಲ ಅವ್ರನ್ನ, ಅಂದರೆ ಎ ಬಿಗೆ ಕೌಂಟರ್ ಪಾರ್ಟಿ ಆದರೆ ಬಿ ಎಗೆ ಕೌಂಟರ್ ಪಾರ್ಟಿ ಆಗಿರ್ತಾನೆ, ಅದನ್ನ ಇಲ್ಲಿ ಕೌಂಟರ್ ಪಾರ್ಟಿ ರಿಸ್ಕ್ ಅಂತ ಹೇಳ್ತಾರೆ. ಫಸ್ಟು ಈ ಏನು ಫೀಚರ್ ಅಂತ ಅಂದರೆ ಕೌಂಟರ್ ಪಾರ್ಟಿ ರಿಸ್ಕ್. ಏನು ಕೌಂಟರ್ ಪಾರ್ಟಿ ರಿಸ್ಕ್ ಅಂತ ಅಂದರೆ, ಇಫ್ ಒಬ್ಬ ಎ ಅನ್ನೋನು ಈ
ಅಗ್ರಿಮೆಂಟ್ ಆದಮೇಲೆ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಯಾವುದೇ ಆರ್ಗನೈಸೇಷನ್ ಇಲ್ಲ, ಯಾವುದೇ ಅಮೌಂಟನ್ನು ಕಟ್ಟಿಲ್ಲ, ಯಾವುದೇ ಪ್ರೀಮಿಯಮ್ ಅಮೌಂಟ್ ಏನೂ ಪೇ ಮಾಡಿಲ್ಲ. ಸೊ ಈ ರೀತಿ ರಿಸ್ಕ್ ಅಂದರೆ ಬಿಟ್ಟು ಹೋಗೋವಂಥ ರಿಸ್ಕ್ ಇರುತ್ತಲ್ವ. ಒಬ್ಬ ಎ ಬಿನಲ್ಲಾಗಿದ್ದರೆ ಬಿ ಈ ರೇಟಿಗೆ ಬೇಡ, ನಾನು ಈ ಕಾಂಟ್ರಾಕ್ಟಿಂದ ದೂರ ಹೋಗ್ತೀನಿ ಅಂತ ಹೋಗ್ಬಿಟ್ರೆ ಅಲ್ಲಿ ಆ ರಿಸ್ಕ್ ಹೇಗಾಗುತ್ತಲ್ವ, ಈ ರಿಸ್ಕನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ, ದೆನ್ ಈಚ್ ಕಾಂಟ್ರಾಕ್ಟ್ ಈಸ್ ಕಸ್ಟಮ್ ಡಿಸೈನ್ಡ್. ಇದನ್ನು ಕಸ್ಟಮ್ ಡಿಸೈನ್ಡ್ ಅಂತ ಹೇಳ್ತೀವಿ. ಇದನ್ನು ಕಸ್ಟಮೈಸ್ಡ್ ಕಾಂಟ್ರಾಕ್ಟ್ ಅಂತಲೂ ಹೇಳ್ತೀವಿ. ಯಾಕೆ ಅಂದರೆ ಇಲ್ಲಿ ಎಲ್ಲ ಕಾಂಟ್ರಾಕ್ಟನ್ನು ಅವರಿಬ್ಬರು ಪಾರ್ಟೀಸ್ ಅಂದರೆ ಆ ಇಬ್ಬರು ಏನು ಪಾರ್ಟೀಸ್ ಬರ್ತಾರೆ, 2 ಪಾರ್ಟೀಸ್ ಅವರೇ ಮಾಡ್ಕೊಳ್ಳೋದ್ರಿಂದ ಇದನ್ನು ಕಸ್ಟಮ್ ಡಿಸೈನ್ಡ್ ಅಂತ ಹೇಳ್ತೀವಿ. ದ ಕಾಂಟ್ರಾಕ್ಟ್ ಪ್ರೈಸ್ ಇಸ್ ಜನರಲಿ ನಾಟ್ ಅವೈಲಬಲ್ ಇನ್ ಪಬ್ಲಿಕ್ ಡೊಮೈನ್. ಇಲ್ಲಿ ಪಬ್ಲಿಕ್ ಡೊಮೈನ್ಗೆ ಅವೈಲಬಲ್ ಇರೋದಿಲ್ಲ. ಇಲ್ಲಿ ಏನು ಪ್ರೈಸನ್ನು ಡಿಕ್ಲೇರ್ ಮಾಡ್ತಾರೆ ಆ ಪ್ರಾಡಕ್ಟಿಗೆ, ಆ ಅಂಡರ್ಲೈಯಿಂಗ್ ಅಸೆಟ್ಟಿಗೆ, ಆ ಪ್ರೈಸ್ ಪಬ್ಲಿಕ್ ಡೊಮೈನ್ ಅಲ್ಲ. ಆ 2 ಪಾರ್ಟೀಸ್ ಏನಿರ್ತಾರೆ ಅವರು ಅದನ್ನು ಒಂದು ಅಂಡರ್ಸ್ಟುಡ್ಗೆ ಬಂದು, ಆ ಪ್ರೈಸ್ಗೆ ಅಂಡರ್ಸ್ಟುಡ್ ಬಂದು, ಇಷ್ಟಕ್ಕೆ ನೀನು ಕೊಡು, ಇಷ್ಟು ಯೂನಿಟ್ಸನ್ನು ನೀನು ನನಗೆ ಕೊಡು, ಇಷ್ಟು ಅಮೌಂಟನ್ನು ಆ ಡೇಟಲ್ಲಿ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಒಂದು ಪ್ರೈವೇಟ್ ಆರ್ಗ್ಯುಮೆಂಟ್ಸ್ ಅಥವಾ ಪ್ರೈವೇಟ್ ಪ್ರೈಸನ್ನು ಅವರೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಇದು ಪಬ್ಲಿಕ್ ಡೊಮೈನ್ ಆಗಿರೋದಿಲ್ಲ. ಓಕೆ, then the contract has to be settled by delivery of the asset on expiration date. ಅಂದರೆ ಯಾವುದೇ ಸೆಟಲ್ಮೆಂಟ್ ಆಗಬೇಕು ಅಂದರೆ ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಬೇಕು ಅಂದರೆ ಆ ಎಕ್ಸ್ಪಿರೇಷನ್ ಡೇಟ್ ಅಥವಾ ಮೆಚುರಿಟಿ ಡೇಟ್ ಬಂದಾಗ ಮಾತ್ರ ಇದು ಸೆಟಲ್ಮೆಂಟ್ ಆಗುವಂಥದ್ದು ಇರುತ್ತೆ. ಅಂದರೆ ಅಮೌಂಟನ್ನು ಈಸ್ಕೊಳ್ಳೋದು ಅಥವಾ ಪೇ ಮಾಡೋದು ಮತ್ತು ಆ ಪ್ರಾಡಕ್ಟನ್ನು ರಿಸೀವ್ ಮಾಡ್ಕೊಳ್ಳೋದು, ಇದಿಷ್ಟು ಆ ಸ್ಪೆಸಿಫೈಡ್ ಅಥವಾ ಎಕ್ಸ್ಪಿರೇಷನ್ ಡೇಟಲ್ಲಿ ಇರುತ್ತೆ. ಓಕೆ, ದೆನ್ ಇಟ್ ಈಸ್ ಟ್ರೇಡೆಡ್ ಇನ್ OTC. OTC ಮಾರ್ಕೆಟಲ್ಲಿ ಇದು ಟ್ರೇಡ್ ಆಗುತ್ತೆ. ಓಕೆ, OTC ಮಾರ್ಕೆಟ್ ಅಂದರೆ ಓವರ್ ದ ಕೌಂಟರ್ ಮಾರ್ಕೆಟ್ ಅಂದರೆ ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತಲೂ ಹೇಳ್ತೀವಿ. ಇದು OTC ಮಾರ್ಕೆಟಲ್ಲಿ ಬರುವಂಥದ್ದು. ಟೈಪ್ಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ ಕಮ್ಸ್ ಅಂಡರ್ OTC ಕಾಂಟ್ರಾಕ್ಟ್. ಓಕೆ, ದೇರ್ ಇಸ್ ನೋ, ಯಾಕೆ ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಇದಕ್ಕೆ ಸೆಕೆಂಡರಿ ಮಾರ್ಕೆಟ್ ಇಲ್ಲ ಅಂತ. ಸೆಕೆಂಡರಿ ಮಾರ್ಕೆಟ್ ಅಂದರೆ ಆಲ್ರೆಡಿ ಬೈ ಅಥವಾ ಸೇಲ್ ಆಗಿರುವಂಥ ಒಂದು ಸೆಕ್ಯುರಿಟೀಸನ್ನು ಮತ್ತೆ ನಾವು ಅದನ್ನು ಮಾರ್ಕೆಟಲ್ಲಿ ಮತ್ತೆ ಸೇಲಿಗಿಟ್ರೆ ಅದನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತೀವಿ, ಆಯಿತಾ, ಅಥವಾ ಸೆಕೆಂಡರಿ ಸೆಕ್ಯುರಿಟಿ ಅಂತ ಹೇಳ್ತೀವಿ. ಈ ರೀತಿ ಚಾನ್ಸಸ್ ಈ ಫಾರ್ವರ್ಡ್ ಕಾಂಟ್ರಾಕ್ಟಲ್ಲಿ ಇರೋದಿಲ್ಲ. ಓಕೆ, ದೆನ್ ಇಟ್ ಈಸ್ ಎ ಪ್ರೈವೇಟ್ ಅಗ್ರಿಮೆಂಟ್. ದ ಚಾನ್ಸ್ ಆಫ್ ಡಿಫಾಲ್ಟ್ ಆರ್ ರಿಲೇಟಿವ್ಲಿ ಹೈ. ಅಂದರೆ ಇದು ಕಸ್ಟಮೈಸ್ಡ್ ಮತ್ತು ಪ್ರೈವೇಟ್ ಅಗ್ರಿಮೆಂಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ, ಅಗ್ರೀಡ್ ಪರ್ಸನ್ಸ್ ಇರೋದಿಲ್ಲ, ಅಥವಾ ಇದನ್ನು ಈ ರೀತಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಬೇರೆಯವರಿಗೆ ತಿಳಿಸಿರೋದಿಲ್ಲ, ಆಯಿತಾ. ಇದು ಪ್ರೈವೇಟ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಇದು ಚಾನ್ಸ್ ಆಫ್ ಡಿಫಾಲ್ಟ್ ಆರ್ ರಿಲೇಟಿವ್ಲಿ ಹೈ. ಇಲ್ಲಿ ಡಿಫಾಲ್ಟ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಯಿಂಗ್ ಪರ್ಸನ್ಸ್ ಇರ್ಬೋದು ಅವರಿಬ್ಬರು, ಇಲ್ಲ ಅನ್ನೋಯಿಂಗ್ ಪರ್ಸನ್ಸ್ ಇರ್ಬೋದು, ಈ ಕಾಂಟ್ಯಾಕ್ಟ್ ಬಗ್ಗೆ ತಿಳಿದೇ ಇರೋರು ಇರ್ಬೋದು, ಅಥವಾ ಮೋಸ ಮಾಡೋನಿರ್ಬೋದು, ಒಬ್ಬ ಎ ಅನ್ನೋನು ಮೋಸ ಮಾಡೋನಿರ್ಬೋದು, ಅಥವಾ ಬಿ ಅನ್ನೋನು ಮೋಸ ಮಾಡೋದಿರ್ಬೋದು. ಈ ರೀತಿ ಕಾನ್ಸಿಕ್ವೆನ್ಸಸ್ ಇದ್ದಾಗ ಈ ಡಿಫಾಲ್ಟ್ ಅನ್ನೋದು ಈ ಕಾಂಟ್ರಾಕ್ಟಲ್ಲಿ ಜಾಸ್ತಿ ಇರುತ್ತೆ. ಓಕೆ, ದೆನ್ ದೇರ್ ಈಸ್ ನೋ ಕೊಲ್ಯಾಟರಲ್. ಇಲ್ಲಿ ಯಾವುದೇ ಕೊಲ್ಯಾಟರಲ್ ಮ್ಯಾಟರೇ ಬರೋದಿಲ್ಲ. ಯಾಕೆಂದರೆ ಇದು ಅನ್ಆರ್ಗನೈಸ್ಡ್ ಫಾರ್ಮಲ್ಲಿ OTC ಮಾರ್ಕೆಟಲ್ಲಿ ಸೇಲ್ ಆಗೋದ್ರಿಂದ ದೇರ್ ಈಸ್ ನೋ ಕೊಲ್ಯಾಟ್ರಲ್ ಇನ್ ದಿಸ್ ಕಾಂಟ್ರಾಕ್ಟ್. ಓಕೆ, ಇಟ್ ಈಸ್ ಸೆಲ್ಫ್ ರೆಗ್ಯುಲೇಟೆಡ್ ಕಾಂಟ್ರಾಕ್ಟ್, ನಾಟ್ ರೆಗ್ಯುಲೇಟೆಡ್ ಬೈ ಗೌರ್ನಮೆಂಟ್. ಅಂದರೆ ಸೆಲ್ಫ್ ರೆಗ್ಯುಲೇಟೆಡ್ ಅಂದರೆ ಇಲ್ಲಿ ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ, ಪ್ರೈಸನ್ನು ಪಬ್ಲಿಕ್ಕಿಗೆ ಕೊಡಬೇಕು ಅನ್ನೋದಿಲ್ಲ. ಸೊ ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಇರೋದ್ರಿಂದ ಇಲ್ಲಿ ಯಾವುದೇ ರೆಗ್ಯುಲೇಷನ್ಸ್ ಇರೋದಿಲ್ಲ. ಸೆಲ್ಫ್ ರೆಗ್ಯುಲೇಟೆಡ್ ಅಂತ ಕರೀತಾರೆ. ಇದನ್ನು ಗೌರ್ಮೆಂಟ್ ರೆಗ್ಯುಲೇಟ್ ಮಾಡೋದಿಲ್ಲ. ಓಕೆ, ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್. ದೆನ್ ಅಡ್ವಾಂಟೇಜಸ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಸಮ್ ಅಡ್ವಾಂಟೇಜಸ್ ಆರ್ ದೇರ್ ಇನ್ ದಿಸ್ ಕಾಂಟ್ರಾಕ್ಟ್. ವಾಟ್ ಆರ್ ಆಲ್? ನೋ ಅಬೌಟ್ ಇಟ್. ದೇ ಆರ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಅಂದರೆ ಇದು ಸಿಂಪಲ್ ಆಗಿರುತ್ತೆ. ಈ ಕಾಂಟ್ರಾಕ್ಟು ಯಾವುದೇ ರೆಗ್ಯುಲೇಷನ್, ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಫಾರ್ವರ್ಡ್ಸ್ ಆರ್ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್, ಸೊ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ರೆಗ್ಯುಲೇಷನ್. OTC ಮಾರ್ಕೆಟಲ್ಲಿ ಇದು ಟ್ರೇಡ್ ಆಗೋದ್ರಿಂದ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಲೀಗಲಾಗಿ ಯಾವುದೇ ರಿಸ್ಟ್ರಿಕ್ಷನ್ಸ್, ರೆಗ್ಯುಲೇಷನ್ಸ್, ಲೀಗಲ್ ಮೆಷರ್ಸ್ ಏನೂ ಇರೋದಿಲ್ಲ. ಸೊ this is one of the advantage. It offers a complete hedge. ಹೆಡ್ಜಿಂಗ್ ಪ್ರೊಸೆಸನ್ನು ಮಾಡೋದಕ್ಕೆ, ಇಫ್ ಒಬ್ಬ
ಒಂದು ಕಾಂಟ್ರಾಕ್ಟನ್ನು ಮಾಡ್ತೀವಿ ಅಂತ ಬಂದಾಗ ಕಾಮನ್ ಆಗಿ ನಾವು ಕಾಂಟ್ರಾಕ್ಟ್ ಮಾಡೋದು ಕ್ಯಾಶುಯಲ್ ಆಗಿ ಅಂತ ಅಂದರೆ ಒಬ್ಬ ಗೊತ್ತಿರೋ ಅವನಿಗೆ ಅಥವಾ ತಿಳಿದಿರೋ ವ್ಯಕ್ತಿ ಅಂದರೆ ಹೂ ಫೇವರ್ ಟು ಅಸ್, ಆ ಫೇವರ್ ಪರ್ಸನ್ಗೆ ನಾವು ಈ ಕಾಂಟ್ರಾಕ್ಟನ್ನು ಮಾಡೋದ್ರಿಂದ ನನ್ನ ರಿಸ್ಕನ್ನು ಅವ್ನು ಬೇರ್ ಮಾಡ್ತಾನೋ ಇಲ್ವ ನನಗೆ ಗೊತ್ತಿಲ್ಲ, ನನ್ನ ರಿಸ್ಕನ್ನು ನಾನಿಲ್ಲಿ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ಇಟ್ ಆಫರ್ಸ್ ಎ ಕಂಪ್ಲೀಟ್ ಹೆಡ್ಜಿಂಗ್ ಪ್ರೊಸೆಸನ್ನು ಮಾಡೋದಕ್ಕಿಂತ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಫಾರ್ವರ್ಡ್ಸ್ ಆರ್ ಟೇಲರ್ ಮೇಡ್ ಅಂತ ಯಾಕೆ ಹೇಳ್ತೀವಿ ಅಂತಿಲ್ಲಿ ನೋಡೋದಾದರೆ ಕ್ಯಾನ್ ಬಿ ರಿಟರ್ನ್ ಫಾರ್ ಎನಿ ಅಮೌಂಟ್ ಆ್ಯಂಡ್ ಟರ್ಮ್ಸ್. ಅಂದರೆ ಇಲ್ಲಿ ಅಮೌಂಟಿಗೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಟರ್ಮ್ಸ್ ಅಂದರೆ ಇದು ಡೇಸಿಗೆ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಓಕೆ, ಇದನ್ನು ಆ ಪಾರ್ಟೀಸನ್ನೇ ಸ್ಟಿಚ್ ಮಾಡಿ ರೆಡಿ ಮಾಡಿ ಅಗ್ರಿ ಮಾಡ್ಕೊಳ್ಳೋದು. ಸೊ ಇಲ್ಲಿ ಟೇಲರ್ ಹೇಗೆ ಒಂದು ಪೀಸ್ ಆಫ್ ಕ್ಲಾತನ್ನು ಒಂದು ಡ್ರೆಸ್ ಆಗಿ ಅವನಿಗೆ ಇಷ್ಟ ಬಂದ ಹಾಗೆ ಅದನ್ನು ತಯಾರಿಸ್ತಾನೋ ಹಾಗೆ ಇಲ್ಲಿ ಈ ಟೂ ಪಾರ್ಟೀಸು ಆ ಕಾಂಟ್ರಾಕ್ಟ್ನ ಅಮೌಂಟ್ ಮತ್ತು ಟರ್ಮ್ಸನ್ನು ಡಿಸೈಡ್ ಮಾಡ್ತಾರೆ. ಓಕೆ, ದೆನ್ ದ ಯೂಸ್ ಆಫ್ ಫಾರ್ವರ್ಡ್ಸ್ ಪ್ರೊವೈಡ್ ಪ್ರೈಸ್ ಪ್ರೊಟೆಕ್ಷನನ್ನು ಕೂಡ ಈ ಕಾಂಟ್ರಾಕ್ಟ್ ಕೊಡುತ್ತೆ. ಓಕೆ, ದೆನ್ ಡಿಸಡ್ವಾಂಟೇಜಸ್ ಆಫ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಇಟ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್. ದ ಮೇನ್ ಡಿಸಡ್ವಾಂಟೇಜ್ ಆಫ್ ದಿಸ್ ಕಾಂಟ್ರಾಕ್ಟ್ ಈಸ್ ಅನ್ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಸಬ್ಜೆಕ್ಟ್ ಟು ಡಿಫಾಲ್ಟ್ ರಿಸ್ಕ್. ಇಲ್ಲಿ ಡಿಫಾಲ್ಟ್ ರಿಸ್ಕ್ ಇದ್ದೇ ಇರುತ್ತೆ, ಇದು ಮೇನ್ ಫೀಚರು ಕೂಡ ಹೌದು. ಆ್ಯಂಡ್ ಆಲ್ಸೋ ದ ಡಿಸಡ್ವಾಂಟೇಜ್, ಕಾಂಟ್ರಾಕ್ಟ್ಸ್ ಮೇ ಬಿ ಡಿಫಿಕಲ್ಟ್ ಟು ಕ್ಯಾನ್ಸಲ್. ಅಂದರೆ ಇಲ್ಲಿ ಡಿಫಿಕಲ್ಟ್ ಟು ಕ್ಯಾನ್ಸಲ್ ಅಂತ ಹೇಳ್ತಾರೆ. ಯಾಕೆ ಡಿಫಿಕಲ್ಟ್ ಅಂತ ಹೇಳೋದಾದರೆ ಸಮ್ಟೈಮ್ಸ್ ಈ ಕಾಂಟ್ರಾಕ್ಟ್ಸನ್ನು ನಾವು ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ. ಇಫ್ ನನಗೆ ರಿಸ್ಕ್ ಆಗುತ್ತೆ ಅಂತ ಗೊತ್ತಾಗಿಯೂ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಇಫ್ ಇನ್ನೊಂದು ಟೈಮು ಈ ಕಾಂಟ್ರಾಕ್ಟ್ ಏನಿರುತ್ತೆ ಅಗ್ರಿ ಆದಮೇಲೆ ಆ ಎ ಅಥವಾ ಬಿ ಪಾರ್ಟೀಸ್ ಏನಿರ್ತಾರೆ ಅವರು ಈ ಕಾಂಟ್ರಾಕ್ಟನ್ನು ಬಿಡೋದಿಲ್ಲ, ಅವರಿಗೆ ಪ್ರಾಬ್ಲಮ್ ಮಾಡ್ಬೋದು, ಇಲ್ಲ ಈ ಕಾಂಟ್ರಾಕ್ಟನ್ನು ಮಾಡೇ ಕೊಡಿ ಅಂತ ಹೇಳ್ಬೋದು. ಈ ರೀತಿ ಸಮ್ ಡಿಫಿಕಲ್ಟ್ ಸಿಚುವೇಶನನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಇದು ಒಂದು ಈ ಕಾಂಟ್ರಾಕ್ಟ್ ಇರುತ್ತೆ. ಸೊ ಅದು ಒಂದು ಡಿಸಡ್ವಾಂಟೇಜ್. ದೆನ್ ದೇರ್ ಈಸ್ ನೋ ಕೊಲ್ಯಾಟ್ರಲ್. ಇಲ್ಲಿ ಯಾವುದೇ ಕೊಲ್ಯಾಟ್ರಲ್ ಇರೋದಿಲ್ಲ, ಯಾವುದೇ ಗ್ಯಾರಂಟಿ ಅಥವಾ ಗ್ಯಾರಂಟಿಡ್ ಪರ್ಸನ್ಸ್ ಯಾರೂ ಇರೋದಿಲ್ಲ. ಸೊ ಇದು ಒಂದು ಡಿಸಡ್ವಾಂಟೇಜ್. ದೀಸ್ ಆರ್ ಆಲ್ ಅಬೌಟ್ ಯುವರ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಓಕೆ, ಈ ಫಾರ್ವರ್ಡ್ ಕಾಂಟ್ರಾಕ್ಟಲ್ಲಿ ನಾವು ಮೀನಿಂಗನ್ನು ಡಿಸ್ಕಸ್ ಮಾಡಿದ್ವಿ, ಫೀಚರ್ಸನ್ನು ಡಿಸ್ಕಸ್ ಮಾಡಿದ್ವಿ, ಆ್ಯಂಡ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್ ಇದಿಷ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಇನ್ ನೆಕ್ಸ್ಟ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫಾರ್ವರ್ಡ್ contract. Okay, thank you for watching this video. If any doubts regarding this, please ask me. Thank you.